ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಆ ರಾತ್ರಿ ಕತ್ಲಿನ ಆಗಸದಲ್ಲಿ ಮಿಣುಗುತ್ತಿದ್ದ ಚಂದಿರನ ನೋಡಿ, ನಾಳೆ ಅವಳ ಜೊತೆಗೆ ನನ್ನ ಮನಸ್ಸಿನ ಮಾತು ಹೇಳೋಕೆ ಹೊರಟಿದ್ದೀನಿ. ನನಗೆ ಗೊತ್ತು ಅವಳು ಒಪ್ಕೊಳ್ತಾಳ ಅಂತ. ಆದರೂ ಎದೆಯಲ್ಲಿ ಅದೇನೋ ಒಂಥರ ಟೆನ್ಷನ್ ಆಗ್ತದೆ. ಹೇಗೋ ನನ್ನ ಇಂಚು ಪುಟ್ಟ ಕೂಡ ಹೂ ಅಂತ ಒಪ್ಪಿದಾಯಿತು. ಅವಳ ಫೋಟೋ ನೋಡಿಯೇ ಮನೆಯಲ್ಲರೂ ಹೂ ಅಂತ ಒಪ್ಕೊಂಡ್ರು. ಇನ್ನು ಮಾತು ಕೇಳದ ತಾಳಿ ಕಟ್ಟು ಅಂತ ತುದಿಗಾಲಲ್ಲಿ ನಿಲ್ಲೋದ್ರಲ್ಲಿ ಅನುಮಾನ ಇಲ್ಲ ಎಂದು ನಕ್ಕನು. ಶಶಾಂಕ್ ಇಮಿಟೇಟ್ ಮಾಡಿ ಕಾಲಲ್ಲಿ NRI ಜೊತೆ ಇಂಚುವಿನಂತೆ ಮಾತಾಡಿ ಹೂ ಅಂದಿದ್ದ ಅಷ್ಟೆ. ಇಂಚು ಮತ್ತು NRI ಮಾತುಕತೆ ನಡೆದಿರಲಿಲ್ಲ. ಅದು ಇವನಿಗೆ ಗೊತ್ತಿಲ್ಲ. ಬಾಯ್ ಬಡ್ಕಿಗೆ ಹೇಗಪ್ಪ ಪ್ರಪೋಸ್ ಮಾಡೋದು? ನಾನೇ ಪಿಕ್ ಮಾಡಿದ್ರೆ ನನ್ನ ಸರ್ಪ್ರೈಸ್ ಅವಳಿಗೆ ಚೆನ್ನಾಗಿರೋಲ್ಲ ಎಂದು ಆಲೋಚಿಸಿ, ನಾನು ಅವಳನ್ನು ಪಿಕ್ ಮಾಡೋಕ್ಕಿಂತ ಅವಳೇ ಹೇಳಿ ಜಾಗಕ್ಕೆ ಬರಲಿ, ಆಗ ಮಜಾ ಇರುತ್ತೆ ಎಂದು ತಿಳಿದವ ಅವಳಿಗೆ ಮೆಸೇಜ್ ಮಾಡಿ ಲೊಕೇಶನ್ ಕಳುಹಿಸಿದ. ನಮ್ಮ ಚಂದು ರೂಮಲ್ಲಿ ಬಟ್ಟೆ ಮಾಳಿಗೆ ಓಪನ್ ಮಾಡ್ಕೊಂಡಿದ್ದಾಳೆ. ಅವನ ಮೆಸೇಜ್ ನೋಡಿದ್ದೆ. ಜಾನು ಅದಕ್ಕೆ ಅವರು ಪಕ್ಕ ನಾಳೆ ಪ್ರಪೋಸ್ ಮಾಡ್ತಾರೆ, ಲೊಕೇಶನ್ ಕಳಿಸಿದ್ದಾರೆ ನೋಡಿ ಏನಲ್ಲೂ ಪಕ್ಕದಲ್ಲಿದ್ದ ಕುಮುದಾಗೆ ಫುಲ್ ಜಲಸ್. ಮೇಡಮ್, ನಾಳೆ ಫುಲ್ ಡೇಟಿಂಗ? ಗಂಡನ ಜೊತೆಗೆ ಡೇಟಿಂಗ್ ಹೋಗೋ ಅವಕಾಶ? ವಾವ್ ಸೂಪರ್ ನೀನು ಅಂತ ರೇಗಿಸಿ, ನಾಳೆ ಯುವ ನಿಂಗೆ ಡ್ರಾಪ್ ಕೊಡ್ತಾರೆ, ಬರುವಾಗ ನಿಮ್ಮವ್ರು ಇರ್ತಾರೆ ಅಲ್ವಾ ಎನ್ನಲ್ಲೂ ನಾಚಿದವಳು ಹೌದು ಎಂದು ನಕ್ಕಳು. ಅದಕ್ಕೆ ನಾನೀಗ ಹೇಗೆ ರೆಡಿಯಾಗಿ ಹೋಗಲಿ, ಯಾವ ಸೀರೆ ಹಾಕಲಿ, ಯಾವ ಬಣ್ಣ ಚೆನ್ನಾಗಿರುತ್ತೆ ಎಂದು ಎಲ್ಲವೂ ತೆರೆದು ತೋರಿಸಲು, ಇದು ನೋಡು ಎಂದು ಬ್ಲೂ ಬಣ್ಣದ ತಿಳಿ ತೆಳ್ಳಗಿನ ಸೀರೆ ತೋರಿಸಿದ್ಲು ಜಾನು. ಹೋಗಿ ಉಟ್ಟು ಬಂದವಳು ಫ್ಯಾಷನ್ ಶೋ ಶುರು ಮಾಡಿಕೊಂಡ್ಳು. ಕೇಳಬೇಕಾ? ಸೂಪರ್ ಎಂದರು. ಯಾಕೋ ಬೋರ್ಡ್ ಇದೆ ಎಂದು ಮತ್ತೆ ಬೇರೆ ಹಾಕಿ ಬಂದು ತೋರಿಸಿದ್ಲು. ಫಸ್ಟ್ ಕ್ಲಾಸ್ ಎಂದವರಿಗೆ ಯಾಕೋ ಬೇಕು ಅನ್ನಿಸ್ತದೆ ಎಂದು ಮತ್ತೊಂದು ಇನ್ನೊಂದು ಮಗದೊಂದು ಎನ್ನುತ್ತಾ ಕಡೆಗೆ ಒಂದು ಲೈಟ್ ಪಿಂಕ್ ಸೀರೆ ಸೆಲೆಕ್ಟ್ ಮಾಡಿಕೊಂಡ್ಳು. ಯಾವ್ದು ಗೊತ್ತಾ? ಅದೇ ಬೀಜಿಯವಳನ್ನು ಆ ಸೀರೆಯಲ್ಲಿ ನೋಡಬೇಕು ಅಂತ ಹೇಳಿ ಕೊಟ್ಟಿದ್ನಲ್ಲ, ಅರಿಶಿನ ಶಾಸ್ತ್ರದ ದಿನ ಆ ಸೀರೆ. ಎಲ್ಲವೂ ತಯಾರಾಯಿತು. ಎಷ್ಟು ಖುಷಿಯಾಗಿದ್ದಾಳಲ್ವ ನಾಳೆ ಅವನು ಪ್ರಪೋಸ್ ಮಾಡ್ತಾನೆ ಅಂತ. ಹಾಗೆ ಮಾನೇ ದಿವಸ ಸೂರ್ಯ ಮೆಲ್ಲಗೆ ಜಾರಿ ಸಮುದ್ರದ ಮಡಿಲು ಸೇರಿದ. ಯುವ ಅವಳನ್ನು ಗೌರವ ಹೇಳಿದ ಜಾಗಕ್ಕೆ ಡ್ರಾಪ್ ಕೊಟ್ಟು ಆಲ್ ದಿ ಬೆಸ್ಟ್ ತಂಗಮ್ಮ ಅಂತ ಹೋದ. ಲೈಟ್ ಪಿಂಕ್ ಸೀರೆಯಲ್ಲಿ ಲೋಕ ಸಂಚಾರಕ್ಕಾಗಿ ಬಂದಿರುವ ಇಂದ್ರನ ಮಗಳಂತೆ ಕಂಡ್ಳು. ಮನಸ್ಸಿಗೆ ಮೃಷ್ಟಾನ್ನ ಸವಿದ ಖುಷಿ. ಅವಳ ಮನಸ್ಸಿನ ಸೇತುವೆ ಮೇಲೆ ಹೆಜ್ಜೆ ಹಾಕ್ತಾ ಪ್ರೀತಿಯ ಗೂಡಿಗೆ ಸೇರುವ ಖುಷಿ. ಒಳಗಡೆ ಬರುತ್ತಲೇ ಅಲ್ಲಿದ್ದ ಎಲ್ಲರೂ ಅವಳಿಗಾಗಿಯೇ ಕಾದಂತೆ ಹೂಗುಚ್ಚ ಕೊಟ್ಟು ವೆಲ್ಕಮ್ ಮಾಡಿ ಹೊರಟರು. ಅಲ್ಲಿದ್ದ ರೆಡ್ ಹಾರ್ಟ್ ಬಲೂನ್ಸ್ ನೋಡ್ತಾ, ಹೂಗಳ ರಾಶಿ ಆನಂದಿಸುತ್ತಾ, ಅವುಗಳ ಸುವಾಸನೆ ಸವಿಯುತ್ತಾ ಕೊಂಚ ಕೆನ್ನೆ ಕೆಂಪಾಗಿಸಿಕೊಂಡವಳು ಹಾಗೆ ಚೇರ್ ಮೇಲೆ ಕೂತು ಅವನ ಆಗಮನಕ್ಕಾಗಿಯೇ ಕಾಯ್ತಿದ್ಲು. ಗೌರವ್ ಸರ್ ಬಂದು ಹೇಗೆ ಮಾತು ಶುರು ಮಾಡ್ಬೋದು? ಅವ್ರು ಹೇಗೆ ಪ್ರಪೋಸ್ ಮಾಡ್ಬೋದು? ಮೋಸ್ಟ್ಲಿ ಗಣ್ಬಿರಿ ಐ ಲವ್ ಯು ಅನ್ಬೋದಾ? ಇಲ್ಲ ಬಾಯ್ ಬಡ್ಕಿ ಐ ಲವ್ ಯು ಅಂತ ಮಾಡ್ಬೋದಾ? ಇಲ್ಲ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿರ್ತಾರೆ. ಪೋಲಿ ಕಾಲೇಜಿನ ಕೀಡಿ ಮೇಷ್ಟ್ರು ಅಲ್ವಾ ಎಂದು ಊಹೆ ಮಾಡ್ಕೊಳ್ತಿದ್ದವಳ ಕಣ್ಣಿಗೆ ಬೀಚಿ ಬೀಳಲು ನೋಡ್ತಾ ನಿಂತವಳ ಬಳಿ ಬಂದವ, ಸಾರಿ ಬಾಯ್ ಬಡ್ಕಿ ಲೇಟ್ ಆಯಿತು ಎಂದವನ ಕಾಡಿಸಲು, ಓ ಕುಂದಾಪುರದ ಕುಂಟು ಕುದುರೆ ಮೇಲೆ ಬಂದ್ರಾ ಎಂದು ಕೇಳಿದವಳ ಕೊಂಕುಮಾತಿಗೆ, ಕುಂಟು ಕುದುರೆನ? ನಾನು ಬರೀ 5 ನಿಮಿಷ ತಡವಾಗಿ ಬಂದಿದ್ದೀನಿ. ತಮಗೇನಾದರೂ ಕಾಡು ಬಯಲು ಕುರುಡು ನಾಯಿ ಕಚ್ಚಿ ಕಣ್ಣು ಕಾಣಿಸ್ತಿಲ್ವಾ ಎಂದು ಕೇಳ್ದ. ಮುಚ್ಚೆ ಬಾಯಿ ಸೋಮನಾಥ ಸುಬ್ಬಯ್ಯ, 5 ನಿಮಿಷ ಅಂತ ಕೇವಲವಾಗಿ ಮಾತಾಡ್ತೀರಾ? ನನಗೆ 5 ನಿಮಿಷ 5 ವರ್ಷದಂತಿತ್ತು ಗೊತ್ತಾ ಎಂದ ಅವಳ ಬೈಗುಳದಲ್ಲೂ ಪ್ರೀತಿ ಕಾಣಿಸೋಕೆ ಸೋತವನು, ಅಯ್ಯೋ ಹೌದಾ ಕೇದಾರ್ನಾಥ ಕೆಂಪಮ್ಮ ಎಂದು ಗಲ್ಲ ಹಿಡಿದು ಕೇಳಲು, ಹೋ ಮತ್ತು ಇನ್ನೇನು, ಒಳ್ಳೆ ಬಾವಿ ಕಟ್ಟೆ ಭೂತ, ಏನೂ ಅರ್ಥ ಆಗಲ್ಲ ಅನ್ನೋ ಥರ ಆ್ಯಕ್ಟ್ ಬೇರೆ ಮಾಡುತ್ತಾ ಎಂದು ಅವನಿಗೆ ಬೆನ್ನು ಹಾಕಿ ಮುಖ ಊದಿಸಿ ನಿಂತವಳ ತನ್ನೆಡೆಗೆ ತಿರುಗಿಸಿ, ಹೋಗ್ಲಿ ಬಿಡ, ಇವತ್ತು ಸ್ಪೆಷಲ್ ಟೈಮ್ನ ಹಾಳು ಮಾಡಬೇಡ ಕೇಳಿದವನ ನೋಡಿ, ಸರಿ ಹೇಳಿ ಅದೇನೋ ಸುಖ ಸುಮ್ಮನೆ ಕಾಯಿಸ್ಬೇಡಿ ಎಂದವಳ ನೋಡ್ತಾ, ಅದೆಲ್ಲ ಈ ಥರ ಹೇಳಬಾರ್ದು ಬಾಯ್ಬಡ್ಕಿ, ಚೂರು ಬೇರೆ ರೀತಿಯಲ್ಲಿ ಹೇಳಬೇಕು ಎನ್ನುತ್ತಾ ಧ್ವನಿಯಲ್ಲಿ ಚೂರು ರಸಿಕತೆ ಬೆರೆಸಿದ್ದ PG. ಹೋ ಹೌದಾ, ಮತ್ತು ಹೇಗೆ ಮಿಸ್ಟರ್ ಭಟ್ರೆ ಎಂದು ಕೇಳಿದವಳ ನಡು ಬಳಸಿ ತನ್ನೆಡೆಗೆ ಎಳೆದುಕೊಂಡವ,
ಸದಾ ಈ ಕಿವಿಗೆ ನಿನ್ನದೇ ಬೈಗುಳ ಕೇಳಿಸುವ ಅವಕಾಶ ಕೊಡ್ತೀಯಾ ಎಂದು ಕೇಳಲು ಇದೆಂಥ ವಿಚಿತ್ರವಾದಂತಹ ಕೋರಿಕೆ, ನನ್ನ ವಾಯ್ಸ್ ರೆಕಾರ್ಡ್ ಮಾಡಿಕೊಡ್ತೀನಿ, ಹಾಕೊಂಡು ಕೇಳ್ತೀರಿ ಎಂದು ವ್ಯಂಗ್ಯವಾಗಿ ಉತ್ತರಿಸಿದ್ಲು. ಸದಾ ಈ ಕಣ್ಗಳಿಗೆ ನಿನ್ನ ನೋಡೋ ಅವಕಾಶ ಮಾಡಿಕೊಡ್ತೀಯಾ ಎಂದು ಕೇಳಿದ್ರೆ ಫೋಟೋ ತೆಗೆದುಕೊಳ್ಳಿ ಪೋಸ್ ಕೊಡ್ತೀನಿ ಎಂದು ಕೀಟ್ಲೆ ಮಾಡ್ತಾ ಉತ್ತರಿಸಿದ್ಲು. ಈ ಕೈಗಳಿಗೆ ಯಾವಾಗಲೂ ನಿನ್ನ ಗಟ್ಟಿಯಾಗಿ ತಪ್ಪಿಕೊಳ್ಳೋ ಅವಕಾಶ ಮಾಡಿಕೊಡ್ತೀಯಾ ಎನ್ನುತ್ತಾ ಬಿಗಿ ತಪ್ಪಿದವನ ತಳ್ಳಲಾಗದೆ ಇದಕ್ಕೆ ಪರಿಹಾರ ನನ್ನ ಹತ್ರ ಇಲ್ವಲ್ಲ ಎಂದು ಧ್ವನಿ ಇಳಿಸಿದವಳ ನೋಡಿ ನಕ್ಕವ. ನನ್ನ ಹತ್ರ ಇದೆ ಎನ್ನುತ್ತಾ ಅವಳ ಕಿವಿಯಲ್ಲಿ ಪಿಸ್ಸುಗುಟ್ಟುತ್ತಾ ನನ್ನ ಹೆಂಡತಿ ಆಗ್ತೀಯಾ ಕೇಳಿಯೇ ಬಿಟ್ಟನು. ಇನ್ನು ಅವಳು ಉತ್ತರ ಬರುವ ಮುನ್ನವೇ ಚಂದನ ಎನ್ನುವ ಫೆಬೆಸ್ಟ್ರಿಯನ್ ಧ್ವನಿ. ಎಚ್ಚರವಾದವಳ ಮುಂದೆ ಫೆಬೆಸ್ಟ್ರಿಯನ್ ನಿಂತಿದ್ದ. ಫೆಬ್, ನೀನಾ? ಮತ್ತೆ ಅದೆಲ್ಲ ಕನಸಾ ಎಂದು ಕಣ್ಣು ಬಿಟ್ಟವಳ ನೋಡಿ ಗೌರವ್ ಅವರು ಬರೋದಿಲ್ಲ, ನಿನ್ನ ಮನೆಗೆ ಡ್ರಾಪ್ ಮಾಡೋಕ್ಕೆ ಹೇಳಿದ್ರು ಎಂದನು ಫೆಬ್. ಯಾಕೆ ಎಂದು ಮರು ಪ್ರಶ್ನಿಸಲು ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಎಂದು ಅವಳನ್ನು ಕಾರ್ ಕಡೆ ನಡೆಸಿಕೊಂಡು ಹೋದನು ಫೆಬೆಸ್ಟಿಯನ್. ಇವಳು ಕೋಪದಲ್ಲಿ ಕರೆ ಮಾಡಿ ಮಾಡಿ ಸುಸ್ತಾದ್ಲು. ಬೀಜಿ ಫೋನ್ ಅಂತೂ ತೆಲೀಲಿಲ್ಲ. ಈ ಬೀಜಿ ಬರ್ತಾರೆ ಪ್ರಪೋಸ್ ಮಾಡ್ತಾರೆ ಅಂತ ಎಷ್ಟೆಲ್ಲ ಕನಸು ಕಂಡೆ, ಆದರೆ ಇವರೆಲ್ಲಿ? ಕತೀಮ ಎಲ್ಲಿ? ಯಾವ ವರ್ಕ್ನಲ್ಲಿ ಸಾಯ್ತಿದ್ಯೋ ಏನೋ, ನನ್ನ ಆಸೆಗೆಲ್ಲ ನೀರು ಎರಚಿ ಕೋಗ್ಲಿರೋ ಕೋಡಂಗೆ ಅದು. ಕಾದು ಕಾದು ಕನಸು ಕಂಡಿದ್ದು ಬಿಟ್ಟರೆ ಇನ್ನೇನೂ ನಡೀಲಿಲ್ಲ ಎಂದು ಬೈಕೊಂಡು ಮನೆ ಸೇರಿದ್ಲು. ಇತ್ತ ಗೌರವ್ ಭಾರತನ್ನು ಊಹಿಸಿದ್ದ ಕುಮುದ ಮನಸ್ಸಲ್ಲೇ ನಕ್ಕಳು. ಮುಂದೆ ಯಾಕೆ ಬರಲಿಲ್ಲ ಈ ಬೀಜಿ? ನಂಗೆ ಗೊತ್ತು, ಇವತ್ತು ನೀವು ನನ್ನ ಬೈಕೊಳ್ತೀರ, ಎಂಥ ಸೀನ್ನ ಎಂಥ ಟ್ವಿಸ್ಟ್ ಕೊಟ್ಟು ಕನಸು ಮಾಡಿಬಿಟ್ರಲ್ಲ ಸಿಸ್ಟರ್ ಅಂತಲೂ ಅಂದ್ಕೊಳ್ತೀರ. ಬಟ್ ಇದು ಕತೆಗೆ ಬೇಕಿತ್ತು, ಒಂದು ಸಣ್ಣ ಟ್ವಿಸ್ಟ್ ಅಷ್ಟೇ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.